ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿವಸ ನೋಡ್ರಿ ನಾವು ನಮ್ಮ ಮನೆಯಲ್ಲಿ ಮಾಡಿರುವಂತಹ ಶ್ರಾವಣ ಮಾಸದ ಸಂಪತ್ ಶುಕ್ರವಾರ ಪೂಜೆ ಮೊದಲ ಶುಕ್ರವಾರ. ಈ ಒಂದು ಪೂಜೆಯನ್ನು ಒಂದು ಸಣ್ಣ ವಿಡಿಯೋ ಹಾಕ್ತಾಯಿದ್ದೆ ನೋಡ್ರಿ. ಈ ಒಂದು ಪೂಜೆ ಏನಕ್ಕೆ ಮಾಡ್ತಾರೆ ಅಂತ ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ. ಈ ಸಂಪತ್ ಶುಕ್ರವಾರ ಪೂಜೆ ಅನ್ನೋದು ನಮ್ಮ ಹಿಂದಿನ ಒಂದು ಪರಂಪರೆಯಿಂದ ಬಂದಿದೆ. ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಂತ ಹೇಳ್ಬೋದು. ಈ ಆಚರಣೆ ಏನಪ್ಪ ಅಂತಂದ್ರೆ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಪ್ರಾರಂಭ ಆಗುತ್ತೆ. ಒಂದೊಂದು ಸಲ 4 ಶುಕ್ರವಾರ ಬರುತ್ತೆ, ಒಂದೊಂದು ಸಲ 5 ಬರ್ತೈತಿ. ಈ ವರ್ಷ 4 ಶುಕ್ರವಾರ ಬಂದೈತಿ ನೋಡ್ರಿ 2024 ಬೆಳಗ್ಗೆ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿ ಆ ನಂತರ ನಾವು ಒಂದು ಈ ಪೂಜೆಯನ್ನು ಮಾಡುವಂಥದ್ದು. ಸಾಂಪ್ರದಾಯಿಕ ರೀತಿಯಲ್ಲಿ ಈ ಪೂಜೆ ಮಾಡುವಂಥದ್ದು. ಪೂಜೆ ಪ್ರಸಾದ ಆನಂತರ ಎಲ್ಲ ಇರ್ತೈತಿ. ಈ ಒಂದು ಪೂಜೆಯಿಂದ ನಮಗೆ ಆರ್ಥಿಕ ಸ್ಥಿತಿ ಏನಪ್ಪ ಅಂತಂದ್ರೆ ಭಾಳ ಚಲೋ ಆಕೈತೆ ಅಂತ ಹೇಳ್ಬೋದು. ಏನೋ ಸಮಸ್ಯೆ ಇದ್ದರೂ ಸಹ ಆ ನಂತರ ಅದು ಪರಿಹಾರ ಆಗುತ್ತೆ. ಈ ಒಂದು ಪೂಜೆಯಿಂದ ಸೌಭಾಗ್ಯ ಸಕಲ ಶಾಂತಿಗಾಗಿ ಮಾಡುವಂಥ ಪೂಜೆ ನೋಡ್ರಿ. ಮದುವೆ ಆಗದಿರೋರು ಮಾಡ್ತಾರೆ, ಆದವರು ಮಾಡ್ತಾರೆ. ಮದುವೆ ಆಗದಿರೋರು ಕಂಕಣ ಭಾಗ್ಯಕ್ಕಾಗಿ ಈ ಒಂದು ಪೂಜೆಯನ್ನು ಮಾಡ್ತಾರೆ. ಮತ್ತು ಮದುವೆ ಆದವರು ಸೌಭಾಗ್ಯ ಆರೋಗ್ಯದ ಒಂದು ದೃಷ್ಟಿಯಿಂದ ಈ ಪೂಜೆಯನ್ನು ಮಾಡ್ತಾರೆ. ಮಹಿಳೆಯರಿಗೆ ಇದು ಏನಪ್ಪ ಅಂತಂದ್ರೆ ಅತ್ಯಂತ ಯಶಸ್ಸನ್ನು ತಂದುಕೊಡುವಂಥ ಪೂಜೆ. ಇದು ಸೌಭಾಗ್ಯದ ವ್ರತ ಅಂತ ಹೇಳ್ಬೋದು. ಸಂಪತ್ ಶುಕ್ರವಾರ ಹೆಸರಿನಲ್ಲೇ ನೋಡ್ರಿ ಸಂಪತ್ತಿನ ಶುಕ್ರವಾರ ಅಂತೈತಿ. ಸಂಪತ್ತಿನ ಒಂದು ವೃದ್ಧಿ ಆಗುವಂಥದ್ದು ಈ ಪೂಜೆ ಮಾಡಿದ್ರೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಇರ್ತೈತೆ ಅಂತಂದು ಹೇಳ್ಬೋದು. ಪತಿ ಆರೋಗ್ಯ ಮತ್ತು ಧನಾಗಮ ಆಗುತ್ತೆ ಈ ಒಂದು ಪೂಜೆಯಿಂದ. ಆರ್ಥಿಕ ಸ್ಥಿತಿ ತುಂಬ ಕಷ್ಟ ಇದ್ದವ್ರಿಗೆ ಉತ್ತಮ ಆಗುತ್ತೆ ಅಂತ ಹೇಳ್ಬೋದು. ಹೆಚ್ಚಿನ ಮಹತ್ವ ಐತಿ. ಸಿಂಪಲ್ಲಾಗಿಯೂ ಈ ಪೂಜೆಯನ್ನು ಮಾಡ್ಬೋದು. ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಸ್ವಸ್ತಿಕ ಬರೆದು ನೀವೇನಂದ್ರೆ ಅರಿಶಿನ ಕುಂಕುಮದಿಂದನಾದ್ರು ಬರಿಬೋದು, ಅಥವಾ ಕೈಯಿಂದ ಸುಮ್ಮನೆ ಹಿಂಗೆ ಶ್ರೀ ಸ್ವಸ್ತಿಕ ಹಾಕಿ ಆ ನಂತರ ಆ ಒಂದು ಪ್ಲೇಟ್ ಅಕ್ಕಿ ಒಳಗೆ ಬರೆದ ಮೇಲೆ ಒಂದು ತಮಗೆ ಒಂದು ತಾಮ್ರದ ಅಥವಾ ಬೆಳ್ಳಿದು, ಸ್ಟೀಲ್ದು ಇಡಬೇಡಿ, ತಾಮ್ರ ಅಥವಾ ಬೆಳ್ಳಿ ಹಿತ್ತಾಳೆ ಇಷ್ಟು 3 ಒಳಗೊಂದು ಇಡುವುದು. ಇಟ್ಟು ಆ ನೀರು ತಗೊಂಡು ಆ ಶುಕ್ರಗೌರಿ ಏನೋ ಒಂದು ವ್ರತದ ಒಂದು ಪುಸ್ತಕ ಇರ್ತೈತೆ ನೋಡ್ರಿ, ಅದರೊಳಗೆ ಯಮುನೆಯನ್ನು ಯಾವ ಥರ ನಾವು ಆಹ್ವಾನ ಮಾಡ್ಕೊಬೇಕಂತೈತಿ. ಆ ನೀರು ತುಂಬಿದ ಮೇಲೆ ಅರಿಶಿನ ಕುಂಕುಮ ಒಂದು ಹೂವು ಅಕ್ಷತೆಯನ್ನು ಹಾಕಿ ಆ ಒಂದು ಯಮುನೆಯನ್ನು ಆಹ್ವಾನ ಮಾಡಿಕೊಂಡು ಆ ನಂತರ ತೆಂಗಿನಕಾಯಿ ಮತ್ತು ಮಾವಿನ ಎಲೆ ಇದ್ದರೆ ಮಾವಿನ ಎಲೆ, ವೀಳ್ಯದೆಲೆ ಇದ್ದರೆ ವೀಳ್ಯದೆಲೆ ಇಡೋದು, ಹಣ್ಣು ಹೂವು ಉಡಿ ತುಂಬೋದು. ದೇವಿಗೆ ಕೊಬ್ಬರಿ ಬಟ್ಲ, ಅಡಿಕೆ, ಆಮೇಲೆ ದೇವಿಗೆ ಮುತ್ತಿಂದು ಅಂದರೆ ಭಾಳ ಇಷ್ಟ. ಹಾಗಾಗಿ ಅದು ಒಂದು ಏನಾದರೂ ಒಂದು ಹಾಕ್ರಿ ಅಥವಾ ಇಡ್ರಿ. ಆಮೇಲೆ ನೋಡಿರಿ ಬ್ಲೌಸ್ ಪೀಸ್ ನಾನು ಈ ಥರ ಡಿಸೈನ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ಬಂತಂದ್ರೆ ಆ ಥರ ಮಾಡಿರಿ. ಇಲ್ಲಾಂದ್ರೆ ಮೇಲೆ ಸುಮ್ಮನೆ ಮಡಚಿ ಇಡ್ಬೋದು, ಅಥವಾ ಮುಂದೆ ತಟ್ಟೆಯಲ್ಲಿ ಮಡಚಿ ಬ್ಲೌಸ್ ಪೀಸನ್ನು ಇಡುವಂಥದ್ದು. ತಾಳಿ ಇಲ್ಲ ಗೆಜ್ಜೆ ವಸ್ತ್ರ ಹಾಕಬೇಕು. ಮತ್ತು ತಾಳಿ ಇಲ್ಲ ಅಂತಂದ್ರೆ ಒಂದು ಅರಿಶಿನ ಕೊಂಬು ಹಾಕಬೇಕು ಶ್ರೇಷ್ಠ. ಏನು ಮಾಡಿ ದೇವಿಗೆ ಉಡಿ ತುಂಬುವಂಥದ್ದು. ಮುತ್ತಿನ ಬಳೆ ಇತ್ತು, ನಾನು ಹಾಗಾಗಿ ಇಟ್ಟೀನಿ. 2 ತುಪ್ಪದ ದೀಪ ಹಚ್ಚಿರಿ. ತುಪ್ಪದಿಲ್ಲ ಅಂದರೆ ಎಣ್ಣೆದು ಹಾಕ್ಬೋದು. ಕಾಮಾಕ್ಷಿ ದೀಪ ಏನಾರು ಹಚ್ಚೋದಾತಂದ್ರೆ ತುಪ್ಪ ಹಾಕಿ ಹಚ್ಬೇಕು ನೋಡ್ರಿ. ನಾನು ಒಂದು ಇಟ್ಟಿದ್ದೀನಿ ಚಿಕ್ಕ ದೀಪನ. ಆಮೇಲೆ ದೇವಿಗೆ ಅಲಂಕಾರ ಎಷ್ಟು ಮಾಡಿದರೂ ಕಮ್ಮಿನ ಸುಗಂಧಭರಿತ ಹೂವಿಂದ ಅಲಂಕಾರ ಮಾಡಬೇಕು. ಗೆಜ್ಜೆ ವಸ್ತ್ರ ಏರಿಸ್ಬೇಕು. ಇಷ್ಟು ಮಾಡಿ ಗೆಜ್ಜೆ ವಸ್ತ್ರ ಏರ್ಸೋಕ್ಕೂ ಒಂದು ನಿಯಮ ಐತಿ. ಹೆಂಗಂದ್ರಂಗೆ ಏರಿಸ್ಬಾರ್ದು ನೋಡ್ರಿ ಈ ಥರ. ಆಮೇಲೆ ಲಾಸ್ಟಿಗೆ ಧೂಪ ದೀಪ ಆರತಿ ಎಲ್ಲ ಮಾಡಿ ನೈವೇದ್ಯ ಮಾಡಿ ಕಾಯಿ ಒಡೆದು ದೇವಿಗೆ ಮಾಡುವಂಥದ್ದು 4 ಶುಕ್ರವಾರ ಮಾಡಬೇಕು. ಭಾಳ ಚಲೋ. ಈ ಒಂದು ಶುಕ್ರಗೌರಿ ಪೂಜೆನ ಶುಕ್ರನ ಬಲ ಹೆಚ್ಚಾಗಬೇಕಂದ್ರೂ ಸಹ ಈ ಒಂದು ಪೂಜೆನ ಮಾಡಬೇಕು. ಅಂದರೆ ಶುಕ್ರನ ಬಲ ಹೆಚ್ಚಾಗುತ್ತೆ. ಈ ಅಷ್ಟಲಕ್ಷ್ಮಿಯರ ಒಂದು ವಿವಿಧ ರೂಪಗಳಲ್ಲಿ ಈ ಒಂದು ಲಕ್ಷ್ಮೀ ಸಹ ನೋಡ್ರಿ ತಂಬಿಗೆ ಹಿಡ್ಕೊಂಡು ಈಗ ದುಡ್ಡು ಇರುತ್ತೆ ನೋಡ್ರಿ, ಆ ಚಿತ್ರ ಇತ್ತಪ್ಪ ಅಂದರೆ ಇಡ್ರಿ. ಒಂದು ಲಕ್ಷ್ಮಿ ಫೋಟೋ ಇಡ್ರಿ ಹಿಂದೆ ಇಟ್ಟು ಪೂಜೆಯನ್ನು ಮಾಡಿರಿ. ಇಲ್ಲಪ್ಪ ಅಂದರೆ ಇಷ್ಟ ಮಾಡ್ಬೋದು, ಸಾಕು. ಆಮೇಲೆ ಎಲ್ಲ ಪೂಜೆ ಆದಮೇಲೆ ಗಂಧ ಅರಿಶಿನ ಕುಂಕುಮ ಎಲ್ಲ ಕರ್ಪೂರ ಎಲ್ಲ ಆದಮೇಲೆ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡುವಂಥದ್ದು. ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಸಹ ಪರಿಹಾರ ಆಗುತ್ತೆ. ಮತ್ತು ರಂಗೋಲಿ ಏನಂತಂದ್ರೆ ಸ್ವಸ್ತಿಕ, ಶಂಖ, ಚಕ್ರ, ಪಾದ, ಲಕ್ಷ್ಮೀ ಪಾದ ಹಾಕೋಬೇಕು. ಬಾಗಿಲು ಮುಂದೆ ಏನಂದ್ರೆ
ಈಗ 24 ಗೆರೆಗಳು ಹಾಕ್ತೀವಿ ನೋಡ್ರಿ ಬಾಗಿಲ ಮೇಲೆ, ಅದರ ಜೊತೆಗೇನೆ ನಾವು ಸ್ವಸ್ತಿಕನ ಹಾಕ್ಬೋದು. ಆಮೇಲೆ ಲಕ್ಷ್ಮಿ ಒಳಗೆ ಬರುವಂಥ ಪಾದ, ಲಕ್ಷ್ಮೀ ಪಾದ ಹಾಕಬೇಕು. ಉಡಿ ಸಾಮಾನು ಏನಂದ್ರೆ ಕೊಬ್ಬರಿ ಬಟ್ಲ, ಹಸಿ ಕಡ್ಲೆಕಾಳು, ಬಾಳೆಹಣ್ಣು, ಎಲೆ, ಅಡಿಕೆ, ಉತ್ತತ್ತಿ, ಆಮೇಲೆ ದುಡ್ಡು ಎಷ್ಟಾಗುತ್ತೆ ಅಷ್ಟು ಹಾಕಿ ಇಡಬೇಕು ನೋಡಿರಿ. ಈ ಒಂದು ಸಣ್ಣ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು.